ಚಿನ್ನ ಮತ್ತೆ ಬೆಳ್ಳಿ ದರಗಳಿಗೆ ಮತ್ತೆ ಈಗ ರೆಕ್ಕೆ ಬಂದಿದೆ. ಭಾರೀ ಪತನದ ಬಳಿಕ ಫಿನಿಕ್ಸ್ ಹಕ್ಕಿ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಒಂದು ಫಿನಿಕ್ಸ್ ಹಕ್ಕಿ ಮಾದರಿಯಲ್ಲಿ ಜಿಗಿತ ಆಗಿದೆ. ಭಾರೀ ಪತನದ ಬಳಿಕ ಫಿನಿಕ್ಸ್ ಹಕ್ಕಿ ಮಾದರಿಯಲ್ಲಿ ಈಗ ಈ ಒಂದು ಚಿನ್ನ ಬೆಳ್ಳಿಯ ರೇಟ್ ಜಿಗಿತ ಆಗಿದೆ. ಗ್ಲೋಬಲ್ ಮಾರ್ಕೆಟ್ ನಲ್ಲಿ ಮತ್ತೆ $5,000 ದಾಟಿದೆ ಚಿನ್ನದ ಬೆಲೆ. ನೋಡಿ ಎಷ್ಟರ ಮಟ್ಟಿಗೆ ಏರಿಕೆ ಆಗಿದೆ. $81 ಬಳಿ ಟ್ರೇಡ್ ಆಗ್ತಾ ಇದೆ ಔನ್ಸ್ ಬೆಳ್ಳಿಯ ಬೆಲೆ. ದೇಸಿ ಮಾರ್ಕೆಟ್ ನಲ್ಲೂ ಅಷ್ಟೇ ಚಿನ್ನ ಮತ್ತೆ ಬೆಳ್ಳಿ ಬೆಲೆಗಳು ಜಂಪ್ ಆಗಿದೆ. 1.60 ಲಕ್ಷ ರೂಪಾಯಿ ಮೇಲೆ ಇದೆ 10 ಗ್ರಾಂ ಶುದ್ಧ ಚಿನ್ನದ ಬೆಲೆ. 2.70 ಲಕ್ಷ ರೂಪಾಯಿ ಇದೆ ಇನ್ನು 1 kg ಬೆಳ್ಳಿಯ ಬೆಲೆ. ಫ್ಯೂಚರ್ಸ್ ಮಾರ್ಕೆಟ್ ನಲ್ಲಿಯೂ ಕೂಡ ಚಿನ್ನ ಮತ್ತೆ ಬೆಳ್ಳಿಯ ಬೆಲೆ 5% ಹೆಚ್ಚಾಗಿದೆ. MCX ನಲ್ಲಿ ಮಾರ್ಚ್ ಕಾಂಟ್ರಾಕ್ಟ್ ಕೆಜಿ ಬೆಳ್ಳಿ ಬೆಲೆ ಕೂಡ ಜಾಸ್ತಿ ಆಗಿದೆ. ಅಂದ್ರೆ ಕೆಜಿ ಬೆಳ್ಳಿ ಬೆಲೆಯಲ್ಲಿ ಬರೋಬ್ಬರಿ $11,000 ರೂಪಾಯಿ ಜಂಪ್ ಆಗಿದೆಯಂತೆ. ನೋಡಿ ಎಷ್ಟರ ಮಟ್ಟಿಗೆ ಹೆಚ್ಚಾಗಿದೆ ಈ ಒಂದು ಚಿನ್ನ ಮತ್ತೆ ಬೆಳ್ಳಿಯ ದರ. ಸದ್ಯಕ್ಕೆ ಕಡಿಮೆ ಆದ್ರೆ ಸಾಕಪ್ಪ ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ರು. ಇನ್ನು ಒಂದು 3 ದಿವಸದಿಂದಲೂ ಕೂಡ ಈ ಒಂದು ಚಿನ್ನದ ರೇಟ್ ಸ್ಥಗಿತ ಆಗಿತ್ತು. ಬೆಳ್ಳಿ ಬೆಲೆಯಲ್ಲೂ ಕೂಡ ಒಂದು 5,000 to 6,000 ಕಡಿಮೆ ಆಗಿತ್ತು. ಹಾಗಾಗಿ ಜನಸಾಮಾನ್ಯರು ಕೂಡ ಖುಷಿಯಾಗಿದ್ರು. ಅಟ್ಲೀಸ್ಟ್ ಸ್ವಲ್ಪ ಮಟ್ಟಿಗೆ ಒಂದು ಚಿನ್ನ ಮತ್ತು ಬೆಳ್ಳಿಯ ರೇಟ್ ಕಡಿಮೆ ಆದರೆ ಅನುಕೂಲ ಆಗುತ್ತೆ. ಒಂದು ಬೆಳ್ಳಿಯನ್ನು ಪರ್ಚೇಸ್ ಮಾಡೋದಕ್ಕಾಗಿರಬಹುದು ಅಥವಾ ಒಂದು ಚಿನ್ನವನ್ನು ಪರ್ಚೇಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಗ್ರಾಹಕರು ಬಹಳ ಖುಷಿಯಲ್ಲಿದ್ದರು. ಇನ್ನು ಮುಂದೆ ಮತ್ತಷ್ಟು ಕಡಿಮೆ ಆಗಬಹುದು ಅಂತ ಕೂಡ ಅಂದ್ಕೊಂಡಿದ್ರು ಗ್ರಾಹಕರು. ಆದರೆ ಈಗ ಮತ್ತೆ ಈ ಒಂದು ಚಿನ್ನ ಮತ್ತು ಬೆಳ್ಳಿಯ ದರ ಹೆಚ್ಚಾಗಿದೆ. ಆದರೆ ಈಗ ಯಾರೆಲ್ಲ ಹೂಡಿಕೆ ಮಾಡಿರ್ತಾರೆ ಒಂದು ಟ್ರೇಡ್ ಮಾರ್ಕೆಟ್ ಬಗ್ಗೆ ನಾವು ನೋಡ್ತಾ ಹೋದರೆ, ಮಾರುಕಟ್ಟೆಯಲ್ಲಿ ಯಾರೆಲ್ಲ ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ, ಇನ್ವೆಸ್ಟ್ ಮಾಡ್ತಾರೆ. ಒಂದು ಚಿನ್ನ ಮತ್ತು ಬೆಳ್ಳಿಯ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಹೂಡಿಕೆ ಮಾಡಿದಂಥವ್ರಿಗೀಗ ಬಹಳ ಖುಷಿಯ ವಿಚಾರ. ಯಾಕೆಂತಂದರೆ ಕಡಿಮೆ ಇದ್ದಾಗ ಪರ್ಚೇಸ್ ಮಾಡ್ಕೊಂಡಿರ್ತಾರೆ, ಅದು ಈಗ ಹೆಚ್ಚಾದಾಗ ಅವ್ರಿಗೆ ಲಾಭ ಬರುತ್ತೆ. ಹಾಗಾಗಿ ಸದ್ಯಕ್ಕೆ ಒಂದು ಹೂಡಿಕೆದಾರರಿಗೆ ಬಹಳ ಖುಷಿಯಾಗ್ತಾ ಇದ್ರೆ ಗ್ರಾಹಕರಿಗೆ ಬಹಳ ಟೆನ್ಷನ್ ಆಗ್ತಾ ಇದೆ. ಈಗ ಏಕಾಏಕಿ ಇಷ್ಟರ ಮಟ್ಟಿಗೆ ಹೆಚ್ಚಾದರೆ ಇನ್ನು ಮುಂದೆ ಕೂಡ ಹೆಚ್ಚಾದರೆ ಏನು ಮಾಡಬೇಕು, ನಾವು ಹೆಂಗೆ ಒಂದು ಚಿನ್ನ ಮತ್ತು ಬೆಳ್ಳಿಯನ್ನು ಪರ್ಚೇಸ್ ಮಾಡೋದು ಅಂತ ಸದ್ಯಕ್ಕೆ ಗ್ರಾಹಕರಿಗೆ ಇದೊಂದು ದೊಡ್ಡ ತಲೆ ಬಿಸಿ ಆಗಿಬಿಟ್ಟಿದೆ. ಈ ಒಂದು ಚಿನ್ನ ಮತ್ತು ಬೆಳ್ಳಿಯನ್ನು ಪರ್ಚೇಸ್ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರಾಹಕರಿಗೆ ಸ್ವಲ್ಪ ಅಸಮಾಧಾನ ಕೂಡ ಆಗುತ್ತೆ. ಇನ್ನು $81 ಏನಿದೆ ಟ್ರೇಡ್ ಆಗ್ತಾ ಇದ್ದಂತೆ ಔನ್ಸ್ ಬೆಳ್ಳಿಯ ಬೆಲೆ. ದೇಸಿ ಮಾರ್ಕೆಟ್ನಲ್ಲೂ ಕೂಡ ಈ ಒಂದು ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ಜಂಪ್ ಆಗಿದೆಯಂತೆ. 1.60 ಲಕ್ಷ ರೂಪಾಯಿ ಒಂದು 10 ಗ್ರಾಂ ಶುದ್ಧ ಚಿನ್ನದ ಬೆಲೆ. ಇನ್ನು 2.70 ಲಕ್ಷ ರೂಪಾಯಿ ಇದೆಯಂತೆ 1 kg ಬೆಳ್ಳಿಯ ಬೆಲೆ. ಫ್ಯೂಚರ್ಸ್ ಮಾರ್ಕೆಟ್ನಲ್ಲಿಯೂ ಕೂಡ ಈ ಒಂದು ಚಿನ್ನ ಮತ್ತು ಬೆಳ್ಳಿ ಏನಿದೆ ಎರಡರ ರೇಟ್ ಕೂಡ 5% ಹೆಚ್ಚಾಗಿದೆಯಂತೆ. MCX ನಲ್ಲಿ ಮಾರ್ಚ್ ಕಾಂಟ್ರಾಕ್ಟ್ ಕೆಜಿ ಬೆಳ್ಳಿಯ ಬೆಲೆ 2.61 ಲಕ್ಷ ರೂಪಾಯಿ. ಅಂದರೆ ಕೆಜಿ ಬೆಳ್ಳಿ ಬೆಲೆಯಲ್ಲಿ ಬರೋಬ್ಬರಿ $11,000 ರೂಪಾಯಿ ಜಂಪ್ ಆಗಿದೆ. ಇನ್ನು 5,000 to 6,000 ರೂಪಾಯಿ ಸ್ವಲ್ಪ ಕಡಿಮೆ ಆಗ್ತಾ ಇತ್ತು ಈ ಒಂದು ಬೆಳ್ಳಿಯ ರೇಟ್. ಆದರೆ ಈಗ $11,000 ರೂಪಾಯಿ ಜಂಪ್ ಆಗಿದೆ. ಇನ್ನು ಮಾರ್ಚ್ ಕಾಂಟ್ರಾಕ್ಟ್ನಲ್ಲಿ 10 ಗ್ರಾಂ ಚಿನ್ನದ ಬೆಲೆ 1.57 ಲಕ್ಷ ರೂಪಾಯಿ. ಅಂದರೆ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 2,000 ಜಂಪ್ ಆಗಿದೆ. ಇನ್ನು 3 ದಿವಸದಿಂದ ನೀವು ಗಮನಿಸ್ತಾ ಇರಬಹುದು ಈ ಒಂದು ಚಿನ್ನದ ರೇಟ್ ತಟಸ್ಥವಾಗಿದೆ. ಯಾವುದೇ ರೀತಿಯ ಚೇಂಜಸ್ ಇರಲಿಲ್ಲ. ಏನು 3 ದಿವಸದಿಂದ ಸೇಮೇ ಇತ್ತು. ಆದರೆ ಈಗ ಮತ್ತೆ 2,000 ರೂಪಾಯಿ ಜಾಸ್ತಿ ಆಗಿಬಿಟ್ಟಿದೆ. ಬೆಳ್ಳಿ ಬೆಲೆನೂ ಅಷ್ಟೇ ಒಂದು 5,000, 5,000 to 6,000 ಈ ರೀತಿಯಾಗಿ ನಾರ್ಮಲ್ ಆಗಿ ಒಂದು ಕಡಿಮೆ ಆಗ್ತಾ ಇತ್ತು. ಆದರೆ ಈಗ ಮತ್ತೆ ಚಿನ್ನ ಬೆಳ್ಳಿಯ ರೇಟ್ ಜಾಸ್ತಿ ಆಗಿದೆ. ಒಂದು ಕಡೆ ಹೂಡಿಕೆದಾರರಿಗೆ ಖುಷಿಯಾಗಿದ್ರೆ ಮತ್ತೊಂದು ಕಡೆ ಗ್ರಾಹಕರಿಗೆ ಬಹಳ ಟೆನ್ಷನ್ ಅಂತೂ ಆಗ್ತಾ ಇದೆ. ಮತ್ತೆ ಏನಾದರೂ ಈ ಒಂದು ಚಿನ್ನದ ರೇಟ್ ಜಾಸ್ತಿ ಆದರೆ ಏನು ಮಾಡಬೇಕು, ಅಟ್ಲೀಸ್ಟ್ ನಾವು ಈಗಲೇ ಪರ್ಚೇಸ್ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದಾ ಅಥವಾ ಮುಂದಿನ ದಿನಗಳಲ್ಲಿ ಏನಾದರೂ ಮತ್ತೆ ಏರಿಳಿತ ಆಗುತ್ತಾ, ಅದೆಲ್ಲವನ್ನು ಕೂಡ ಗ್ರಾಹಕರು ಯೋಚನೆ ಮಾಡುವಂಥ ಪರಿಸ್ಥಿತಿ ಇದೆ. ಯಾಕೆಂತಂದರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಏರಿಕೆ ಆದರೂ ಕೂಡ ಆಶ್ಚರ್ಯ ಪಡಂಗಿರೋದಿಲ್ಲ. ಈ ಒಂದು ಚಿನ್ನ ಮತ್ತು ಬೆಳ್ಳಿಯ ರೇಟ್ ಇಷ್ಟೇ ಇರುತ್ತೆ, ಈ ಒಂದು ಸಂದರ್ಭದಲ್ಲೇ ಬದಲಾವಣೆ ಆಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಈ ಒಂದು ಮಾರ್ಕೆಟ್ನಲ್ಲಿ ಯಾವ ರೀತಿ ಒಂದು ಚಿನ್ನ ಮತ್ತು ಬೆಳ್ಳಿಯ ರೇಟ್ ಚೇಂಜಸ್ ಆಗುತ್ತೆ ಅಥವಾ ಮಾರ್ಕೆಟ್ನಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಈ ಒಂದು ಚಿನ್ನ ಮತ್ತು ಬೆಳ್ಳಿಯ ರೇಟ್.